श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाममृतं प्रयच्छति स मां पायाद्गुणोद्यन्मणिः. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಶಾಸ್ತ್ರ ಕಾವ್ಯ ರುಕ್ಮಿಣೀಶ ವಿಜಯದ ಚಿಂತನೆಯನ್ನು ಅನೇಕ ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ 2ನೇ ಸರ್ಗದ ಚಿಂತನೆಯನ್ನು ಮಾಡ್ತಾ, ಶ್ರೀಕೃಷ್ಣ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಬಂದಿದ್ದಾನೆ. ಗೋಕುಲದಿಂದ ದುರ್ಗೆ ಮಥುರಾ ಪಟ್ಟಣಕ್ಕೆ ಹೋಗಿ ಕಂಸನಿಗೆ ಬಿಸಿ ಮುಟ್ಟಿಸಿ ಅದೃಶ್ಯಳಾಗಿದ್ದಾಳೆ. ಇಲ್ಲಿ ಬೆಳಗಿನ ಜಾವದಲ್ಲಿ ಕೃಷ್ಣಾವತಾರದ ಸಂಭ್ರಮಾಚರಣೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಕೃಷ್ಣನ ಲೀಲೋತ್ಸವ, ಕೃಷ್ಣಾವತಾರದ ದಿವಸ, ಕೃಷ್ಣಾವತಾರ ಆದದ್ದು ಮಧ್ಯರಾತ್ರಿಯಲ್ಲಿ, ಮರುದಿವಸ ಉತ್ಸವ. ಲೀಲೋತ್ಸವ ಇವತ್ತಿಗೂ ಕೂಡ ಮಾಡುವ ಕ್ರಮ ಹೇಗೆ? ಕೃಷ್ಣಾವತಾರದ ದಿವಸ ಉಪವಾಸ, ಅವತ್ತು ಉತ್ಸವ ಅಲ್ಲ, ಅವತ್ತು ಭಜನೆ, ಪ್ರವಚನಗಳು, ಚಿಂತನೆ ಇದೆಲ್ಲವೂ ಕೂಡ ಕೃಷ್ಣಾವತಾರದ ದಿವಸ. ಮರುದಿವಸ ಲೀಲೋತ್ಸವ ಅಂತ ಹೇಳಿ ಅವತ್ತು ಸಂಭ್ರಮಾಚರಣೆ. ಕೃಷ್ಣಾವತಾರದ ಸಂದರ್ಭದಲ್ಲೂ ಹಾಗೆ ಆಗಿತ್ತು. ಈಗನೂ ಕೂಡ ಅದೇ ಕ್ರಮವನ್ನೇ ಅನುಸರಿಸ್ತಾ ಇದ್ದೇವೆ. ಅನೇಕ ಗೊಲ್ಲರು, ಗೊಲ್ಲತಿಯರು ಎಲ್ಲರೂ ಕೂಡ ಕೃಷ್ಣನನ್ನು ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ನಂದಗೋಪ ಸಾಕಷ್ಟು ದಾನಗಳನ್ನು ಮಾಡ್ತಾ ಇದ್ದಾನೆ, ಗೋದಾನಗಳನ್ನು ಮಾಡ್ತಾನೆ. ವಿಶೇಷವಾಗಿ ಎಲ್ಲ ದಾನಗಳನ್ನು ಮಾಡ್ತಾನೆ, ಅದರಲ್ಲಿಯೂ ವಿಶೇಷವಾಗಿ ಮಾಡಿದ್ದು ಗೋದಾನ. ಯಾಕೆ? ಅವರು ಗೊಲ್ಲರು, ಅವರಿಗೆ ಅಧಿಪತಿಯಾದ್ದರಿಂದ ಲಕ್ಷಾಂತರ ಗೋಗಳು ನಂದಗೋಪನ ಬಳಿಯಲ್ಲಿವೆ. ಉತ್ತಮವಾದ ಗೋಗಳನ್ನು ಅಲಂಕರಿಸಿ ಅಂತಹ ಗೋಗಳನ್ನು ದಾನವಾಗಿ ಅರ್ಪಿಸ್ತಾ ಇದ್ದಾನೆ. ವಾದಿರಾಜರೊಂದು ಸ್ವಾರಸ್ಯವನ್ನು ಹೇಳ್ತಾರೆ, ಚಮತ್ಕಾರವನ್ನು ತೋರಿಸ್ತಾರೆ. ಇವನು ಗೋದಾನ ಮಾಡಿದ, ಇಬ್ಬರು ಗೋದಾನ ಮಾಡ್ತಾ ಇದ್ದಾರಂತೆ. ಯಾರು? ಸಹಸ್ರಶೋ ಗೋಗಣ ಮುಷ್ಣ ದೀಪ್ತಿ ಸಮರ್ಪಯಾಮಾಸ ಪದೇ ಮುರಾರೇಃ ಸುವರ್ಣಭಾಸಂ ವಲಿತಾಂಶ್ಚ ನಂದಃ ಸ್ವಗೋಗಣಾನ್ ವಿಪ್ರಕುಲಾಯ ದತ್ತಾನ್. ಮೇಲೆ ಸೂರ್ಯ, ಕೆಳಗೆ ನಂದಗೋಪ. ಅವನೂ ಗೋದಾನ ಮಾಡಿದ, ಇವನೂ ಗೋದಾನ ಮಾಡಿದ. ಸೂರ್ಯ ಹೇಗೆ ಗೋದಾನ ಮಾಡಿದ? ಬಂಗಾರದ ಬಣ್ಣದ ಆ ಕಿರಣಗಳನ್ನು ಎಲ್ಲ ಕಡೆ ಚೆಲ್ಲಿ ಅದನ್ನೆಲ್ಲ ಆಕಾಶದ ಕಡೆ, ಆಕಾಶದಲ್ಲೆಲ್ಲ ಹರಡುವಂತೆ ಮಾಡ್ತಾ ಇದ್ದಾನೆ. ಆಕಾಶ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವಿಷ್ಣು ಪದ ಅಂತ ಹೆಸರು. ಹೀಗಾಗಿ ಬಂಗಾರದಿಂದ ಅಲಂಕೃತವಾಗಿರುವ ತನ್ನ ಕಿರಣಗಳನ್ನು ವಿಷ್ಣು ಪಾದದಲ್ಲಿ ಅರ್ಪಿಸ್ತಾ ಇದ್ದಾನೆ ಸೂರ್ಯ. ಅದು ನೋಡಿ, ಗೋಗಳನ್ನು ನೀಡಬೇಕು ಅಂತಂದರೆ ಬಂಗಾರದ ಕೊಂಬುಗಳನ್ನು ಮಾಡಿ ಅದಕ್ಕೆ ಇಟ್ಟು, ಕಂಚಿನ ಪಾತ್ರೆ ಹಾಲು ಕರೆಯೋದಕ್ಕೆ ಅಂತ ಅದನ್ನು ಸಿದ್ಧಪಡಿಸಿ, ಕಾಲಿಗೆ ಕಾಲ್ಗೆಜ್ಜೆಗಳನ್ನು ಹಾಕಿ, ವಸ್ತ್ರವನ್ನು ಹೊದಿಸಿ, ಕರುವಿನಿಂದ ಸಹಿತವಾದ ಹಸುವನ್ನು ಯೋಗ್ಯನಾಗಿರುವಂತಹ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಅಂತ ಶಾಸ್ತ್ರ. ಹೀಗಾಗಿ ಬಂಗಾರದಿಂದ ಅಲಂಕೃತವಾದ ಗೋಗಳನ್ನು ನೀಡುವಂತಹ ಕ್ರಮ ಅದು ಶಾಸ್ತ್ರೀಯ ಪದ್ಧತಿ. ಇಲ್ಲಿಯೂ ಕೂಡ ಬಂಗಾರದ ಕಿರಣಗಳು, ಕಿರಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಗೋವು ಅಂತ ಶಬ್ದ. ಗೋ ಅಂತ ಅನ್ನೋದಕ್ಕೆ ಭೂಮಿ ಅಂತ ಅರ್ಥ ಇದೆ, ಕಿರಣ ಅಂತನೂ ಅರ್ಥ ಇದೆ, ನೀರು ಅಂತನೂ ಅರ್ಥ ಇದೆ, ಹಾಗೆ ಮಾತು ಅನ್ನೋ ಅರ್ಥ ಇದೆ, ಹಸು ಅಂತನೂ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳು ಗೋ ಅನ್ನೋ ಶಬ್ದಕ್ಕೆ. ಕಿರಣ ಅನ್ನುವ ಅರ್ಥವನ್ನು ಸ್ವೀಕಾರ ಮಾಡಿದಾಗ ಗೋಗಣ, ಆ ನಂದಗೋಪ ಇಲ್ಲಿ ಗೋಗಣವನ್ನು ನೀಡ್ತಾ ಇದ್ದಾನೆ, ಸೂರ್ಯ ಅಲ್ಲಿ ಗೋಗಣವನ್ನು ನೀಡ್ತಾ ಇದ್ದಾನೆ. ಅವನು ಸೂರ್ಯ ಅದನ್ನೆಲ್ಲವನ್ನು ವಿಷ್ಣು ಪಾದದ ಮೇಲೆ ಹಾಕ್ತಾ ಇದ್ದಾನೆ. ತನ್ನ ಕಿರಣಗಳೆಲ್ಲವೂ ಕೂಡ ಆಕಾಶದಲ್ಲಿ ಹಬ್ಬುತ್ತಾ ಇವೆ. ಭಗವಂತನ ಪಾದಕ್ಕೆ ತನ್ನ ಕಿರಣಗಳ ಸಮರ್ಪಣೆ, ಗೋಗಣದ ಸಮರ್ಪಣೆಯನ್ನು ಸೂರ್ಯ ಮಾಡ್ತಾ ಇದ್ದಾನೆ.
ಇವನು ಸಮರ್ಪಣೆ ಮಾಡಿದ್ದು ಯಾರಿಗೆ? ಬ್ರಾಹ್ಮಣರಿಗೆ ನೀಡ್ತಾ ಇದ್ದಾನಲ್ಲ ಅಂತಂದರೆ, ಬ್ರಾಹ್ಮಣರಿಗೆ ನೀಡುವುದು ಹೇಗೆ? ಶ್ರೀಕೃಷ್ಣಾರ್ಪಣಮಸ್ತು ಅಂತಲೇ ತಾನೆ, ಭಗವಂತನಿಗೆ ಅರ್ಪಿತವಾಗಲಿ ಅಂತಲೇ ಅದನ್ನು ನೀಡೋದು. ಬ್ರಾಹ್ಮಣ ಮುಖದಲ್ಲಿ ಪರಮಾತ್ಮನಿಗೆ ಪೂಜೆ ಅಂತ. ಹೀಗಾಗಿ ಬ್ರಾಹ್ಮಣರಿಗೆ ಎದುರಿನಲ್ಲಿ ನೀಡ್ತಾ ಇದ್ರು ಅದು ಪರಮಾತ್ಮನ ಪಾದಕ್ಕೇನೆ ಅರ್ಪಣೆ. ಸ್ವಗೋಗಣಾನ್ ವಿಪ್ರಕುಲಾಯ ದತ್ತಾನ್, ವಿಪ್ರಕುಲಕ್ಕೆ ನೀಡಿದ್ದು, ಆದರೆ ಅರ್ಪಣೆ ಮಾಡಿದ್ದು ಎಲ್ಲಿ? ಪರಮಾತ್ಮನ ಪಾದಕ್ಕೇನೆ. ಹೀಗಾಗಿ ಪರಮಾತ್ಮನ ಪಾದಗಳಿಗೆ ಇಬ್ಬರೂ ಕೂಡ ಗೋದಾನ ಮಾಡ್ತಾ ಇದ್ದಾರೆ ಅಂತ ಬಹಳ ಚಮತ್ಕಾರವಾಗಿ ಹೇಳ್ತಾರೆ. ಸನಂದ ಗೋಪ ಪ್ರದದೌ ದ್ವಿಜೇಭ್ಯ ಬಹೂನಿ ಗೋರೂಪಧನಾನಿ ವಿಷ್ಣೋ ತಟೀಷು ಗೋಭಿಃ ಸಹ ಸಂಚರಿಷ್ಣೋ ಸಹಸ್ರಶಸ್ತಾ ಇವ ಸಾಧಯಿಷ್ಯನ್. ಈ ನಂದಗೋಪ ಸಾಕಷ್ಟು ಗೋದಾನ ಮಾಡ್ತಾ ಇದ್ದಾನೆ. ಉದ್ದೇಶ ಏನು? ಗೋದಾನ ಮಾಡೋ ಉದ್ದೇಶ ಏನು? ಚಮತ್ಕಾರದಿಂದ ವಾದಿರಾಜರು ವರ್ಣನೆ ಮಾಡ್ತಾರೆ. ಕೃಷ್ಣ ದೊಡ್ಡವನಾಗ್ತಾನೆ, ತನ್ನ ಮಗ ಏನಾಗಬೇಕು ಅಂತನೋ ಕಲ್ಪನೆ ಮಗ ಹುಟ್ಟುತ್ತಾ ಇದ್ದಂತೆಯೇ, ಕೆಲವೊಮ್ಮೆ ಗರ್ಭದಲ್ಲಿರುವಾಗಲೇ ಹುಟ್ಟುವ ಮಗು ಹೆಣ್ಣಾದರೆ ಹೀಗೆ, ಗಂಡಾದರೆ ಹೀಗೆ ಅಂತ ತಂದೆ ತಾಯಿಂದ್ರೆ ಆಲೋಚನೆ ಮಾಡ್ತಾ ಇರ್ತಾರೆ. ಹುಟ್ಟುತ್ತಾ ಇದ್ದಂತೆಯೇ ಆಲೋಚನೆ ಬರುತ್ತೆ ಏನು ಮಾಡಬೇಕು ಅಂತ. ತಂದೆ ತಾಯಿಂದ್ರೆ ಒಂದು ಅಪೇಕ್ಷೆ ಇರುತ್ತೆ. ಹಾಗೆ ಗೊಲ್ಲರಿಗೆ ಅಧಿಪತಿಯಾಗಿ ಇರುವಂತಹ ನಂದಗೋಪನಿಗೆ ನನ್ನ ಮಗ ದೊಡ್ಡವನಾಗಿ ಅನೇಕ ಗೋವುಗಳನ್ನು ನೋಡಿಕೊಳ್ಳಬೇಕು ಅಂತನೂ ಅಪೇಕ್ಷೆ. ಅವನು ಗೋಪಾಲನಾಗಬೇಕು, ಈ ಕೃಷ್ಣ ಗೋಪಾಲಕೃಷ್ಣನಾಗಬೇಕು ಅಂತನೋ ಬಯಕೆ ಅವನಿಗೆ. ಗೋಪಾಲಕೃಷ್ಣನಾಗಬೇಕು ಅಂದರೆ 4-6 ಹಸುಗಳಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಲಕ್ಷಾಂತರ ಹಸುಗಳಿರಬೇಕು, ಅನೇಕ ಹಸುಗಳಿದ್ದು ಅದಕ್ಕೆ ಅವನ ಅಧಿಪತಿಯಾಗಿ ಅದನ್ನೆಲ್ಲ ನೋಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ವಿಚಾರ ಮಾಡಿದ್ನಂತೆ, ಏನು ಮಾಡಬೇಕು? ನಮ್ಮ ಸಂಪತ್ತು ಇಮ್ಮಡಿಯಾಗಬೇಕು, ಅಲ್ಲ ಅದರ 10 ಪಟ್ಟಾಗಬೇಕು, ಅಲ್ಲ ಸಹಸ್ರಶಃ ಅಂತಾರೆ ವಾದಿರಾಜರು. ಇವತ್ತು ಹಣವನ್ನು ಹೂಡಿಕೆ ಮಾಡೋದು ಅಂತ, ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಹಣ ಹೆಚ್ಚಿನ ಮಟ್ಟದಲ್ಲಿ ಬರ್ತದೆ, ಹಿಂತಿರುಗಿ ಬರ್ತದೆ ಅಂತನ್ನುವ ಆಲೋಚನೆಯನ್ನು ಹಣ ಗಳಿಸುವಂತಹ ವ್ಯಕ್ತಿಗಳು ಅದನ್ನು ಆಲೋಚನೆ ಮಾಡ್ತಾರೆ. ಯಾವ ರೀತಿಯಲ್ಲಿ ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಆಗತ್ತೆ ಅಂತ, 2 ಪಟ್ಟಾಗತ್ತೆ, 10 ಪಟ್ಟಾಗತ್ತೆ ಅಂತ. ಇವನು ವಿಚಾರ ಮಾಡಿದ್ದಂತೆ 1000 ಪಟ್ಟ ಎಲ್ಲಿ ಹಾಕಿದರೆ 1000 ಪಟ್ಟಾಗತ್ತೆ ಅಂತ ವಿಚಾರ ಮಾಡಿದ್ದಂತೆ. ಅದು ನಮ್ಮ ಹತ್ರ ಏನಿದೆ ಅದನ್ನು ಹಾಕಿದರೆ ಅದು ಒಂದಿದ್ದದ್ದು 100 ಆಗೋದಲ್ಲ, ಒಂದಿದ್ದದ್ದು 1000 ಆಗಬೇಕು. ಅಂಥದ್ದು ಎಲ್ಲಿ ಹೂಡಿಕೆಯನ್ನು ಮಾಡಿದರೆ ನಮ್ಮ ಸಂಪತ್ತು ಅದು ಅನೇಕ ಪಟ್ಟು ಹೆಚ್ಚಾಗತ್ತೆ. ನಂದಗೋಪ ವಿಚಾರ ಮಾಡಿದಂತೆ. ವಿಚಾರ ಮಾಡಿದರೆ ಅವನಿಗೆ ಗೊತ್ತಾಯಿತು. ಏನು ಗೊತ್ತಾಯಿತು? ನಮಗೆ ಗೊತ್ತಾಗದೇ ಇರೋ ವಿಷಯ ಅವನಿಗೆ ಗೊತ್ತಾಯಿತು. ಇವತ್ತು ನಾವು ಕೂಡಿಡ್ತೇವೆ, ನಮ್ಮ ಹಣ ಹೆಚ್ಚಾಗಬೇಕು ಅನ್ನೋದಕ್ಕೆ ನಾವು ಕೂಡಿಡ್ತೇವೆ. ಆದರೆ ನಂದಗೋಪ ವಿಚಾರ ಮಾಡಿದ, ಈ ಹಣವನ್ನು ಕೂಡಿಟ್ಟರೆ ಯಾವತ್ತಿಗೂ ಕೂಡ ಅದು ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ. ಹಣ ಇವತ್ತು 10 ರೂಪಾಯಿಗೆ ಏನು ಬೆಲೆ ಇರುತ್ತೆ, 10 ವರ್ಷ ಹೋದರೆ 10 ರೂಪಾಯಿಗೆ ಆ ಬೆಲೆ ಇರಲ್ಲ. ಆದ್ದರಿಂದ ಹಣವನ್ನು ಕೂಡಿಡೋದಲ್ಲ, ಹಣವನ್ನು ಹೂಡಿಕೆ ಮಾಡಬೇಕು. ಆವಾಗಲೇ ಹಣ ಅದು ಹೆಚ್ಚಿನ ಬೆಲೆಯನ್ನು ತಂದುಕೊಡುತ್ತೆ ನಮಗೆ. ನಂದಗೋಪ ಬಹಳ ಜಾಣ. ಅವನು ವಿಚಾರ ಮಾಡಿದ್ದಂತೆ, ಈ ನಮ್ಮ ಗೋ ಸಂಪತ್ತು ಇದು ಹೆಚ್ಚಾಗಬೇಕು. ಯಾಕೆ? ಕೃಷ್ಣ ಇವನು ದೊಡ್ಡವನಾದ ಮೇಲೆ ದೊಡ್ಡ ಗೋಪಾಲನಾಗಬೇಕು, ಸಣ್ಣ ಪುಟ್ಟ ಗೋಪಾಲನಲ್ಲ, ಇವನು ದೊಡ್ಡ ಗೋಪಾಲನಾಗಬೇಕು ಅಂತ ವಿಚಾರ ಮಾಡಿದ. ಅದಕ್ಕೇನು ಮಾಡಬೇಕು? ಈ ಗೋಗಳ ಸಮೃದ್ಧಿಯನ್ನು ಮಾಡಬೇಕು. ಅದಕ್ಕೆ ಗೋದಾನ ಮಾಡೋಣ ಅಂತ. ದಾನ ಮಾಡಿದರೆ ಏನಾಗುತ್ತೆ? ಕೊಟ್ಟುದನ್ನು ಅನಂತ ಮಡಿ ಮಾಡಿ. ನಾವು ಯಾವುದನ್ನು ಕೊಡ್ತೇವೆ ಅದನ್ನು ನಾವು ಹೆಚ್ಚಾಗಿ ಪಡೀತೇವೆ. ಇದನ್ನ ನಂದಗೋಪ ಅನೇಕ ಬಾರಿ ಅನುಭವಿಸಿದ್ದಾನೆ. ಆದ್ದರಿಂದ ಇದೇ ಕ್ರಮವನ್ನು ಅವನು ಅನುಸರಿಸ್ತಾ ಇದ್ದಾನೆ. ನಾನು ಇವತ್ತು ಗೋದಾನ ಮಾಡಿದರೆ ಇದು ಯಾವ ಉದ್ದೇಶದಿಂದ? ಕೃಷ್ಣನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ನಮ್ಮ ಮಗ ದೊಡ್ಡವನಾಗುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಗೋ ಸಮೃದ್ಧಿ ಆಗಲಿ ಅನ್ನುವ ದೃಷ್ಟಿಯಿಂದ ಅವನು ಈಗ ಚೆನ್ನಾಗಿ ಗೋದಾನ ಮಾಡ್ತಾ ಇದ್ದಾನೆ. ಎಂತಹ ಒಳ್ಳೆಯ ಸಂದೇಶ ಅಲ್ವಾ? ವಾದಿರಾಜರು ಈ ಕಥೆಯನ್ನು ಹೇಳುವ ಮುಖಾಂತರ ನಮಗೆಲ್ಲ ಅತ್ಯುತ್ತಮವಾದ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸಂಪತ್ತಿನ ಸಮೃದ್ಧಿ ಆಗಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಅದರ ವಿಚಾರ ಸರಿಯಾಗಿಲ್ಲ. ನಾವು ಸಮೃದ್ಧಿಯನ್ನು ಬಯಸ್ತಾ ಇದ್ದೇವೆ, ಅದರ ಉಪಾಯವನ್ನು ಅನುಸರಿಸ್ತಾ ಇಲ್ಲ. ಸಮೃದ್ಧಿಯ ಉಪಾಯ ಏನು? ನಾವು ದಾನ ಮಾಡಿದರೆ ಆ ಸಂಪತ್ತಿನ ಸಮೃದ್ಧಿ ಆಗುತ್ತೆ. ಕೂಡಿಟ್ರೆ ಸಂಪತ್ತಿನ ಸಮೃದ್ಧಿ ಆಗೋದಿಲ್ಲ. ನಮಗೆ ಆ ವಿಚಾರ ಇಲ್ಲ, ಅದು ಬಿಟ್ಟು ಹೋಗಿದೆ.
ಅದಕ್ಕೆ ವಾದಿರಾಜರು ಈ ಕಥೆಯ ಮುಖಾಂತರ ನಮಗೆ ಆ ವಿಷಯವನ್ನ ಮುಟ್ಟಿಸ್ತಾ ಇದ್ದಾರೆ. ವಾದಿರಾಜರು ಸಂಪತ್ತಿನ ಸಮೃದ್ಧಿ ಆಗಬೇಕೋ, ಕೂಡಿಡಬೇಡಿ, ಮೊದಲು ದಾನ ಮಾಡಿ. ದಾನ ಮಾಡಿದರೆ ಸಮೃದ್ಧಿ ಆಗತ್ತೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ನಂದಗೋಪ ಹಾಗೆ ಸಾಧಿಸ್ತಾ ಇದ್ದಾನೆ. ಅವನು ಕೊಟ್ಟಿದ್ದು ಕೂಡ ಯಾರಿಗೆ ಕೊಡ್ತಾನೆ? ಅನೇಕ ಜನ ವೇದಜ್ಞರಿಗೆ ಕೊಡ್ತಾನಂತೆ, ಶಾಸ್ತ್ರಜ್ಞರಿಗೆ ಗೋದಾನಗಳನ್ನು ಮಾಡ್ತಾನೆ. ದಾನ ಮಾಡೋದು ಹೌದು, ಯಾರಿಗೆ ದಾನ ಮಾಡಬೇಕು? ಶಾಸ್ತ್ರಜ್ಞರಿಗೆ ದಾನ ಮಾಡಬೇಕು. ಅಲ್ಲ, ಕಷ್ಟದಲ್ಲಿದ್ದವರಿಗೆ ದಾನ ಮಾಡಬೇಕಲ್ಲ. ಕಷ್ಟದಲ್ಲಿದ್ದವರಿಗೆ ಕೊಡಬೇಕಾದದ್ದು ಹೌದು, ಅದು ಶಾಸ್ತ್ರೀಯವೂ ಹೌದು. ಆದರೆ ಕಷ್ಟದಲ್ಲಿದ್ದಾರೆ ಅನ್ನುವ ಭಾವನೆಯಿಂದ ನಾವು ಕೊಡ್ತೇವಲ್ಲ, ಅದು ದಾನ ಅಂತ ಅನಿಸ್ಕೊಳ್ಳೋದಿಲ್ಲ. ಎರಡಿದೆ ನೋಡಿ, ಇಷ್ಟ ಪೂರ್ತ ಅಂತಿದೆ. ಆ ಪೂರ್ತ ವಿಭಾಗದಲ್ಲಿ ಬರುತ್ತದು. ಅದು ಏನದು? ಅದು ಲೋಕೋಪಕಾರ. ಇದನ್ನು ಶಾಸ್ತ್ರ ಹೇಳಿದೆ, ಲೋಕೋಪಕಾರವನ್ನು ಮಾಡಬೇಕು. ಕೆರೆ ಕಟ್ಟಿಸಬೇಕು, ಅನೇಕ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು, ದೀಪದ ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ಸಮಾಜದಲ್ಲಿ ಯಾವುದರ ಅಗತ್ಯ ಇದೆ ಅದನ್ನು ಮಾಡಬೇಕು ಅಂತ. ಇದು ಲೋಕೋಪಕಾರದ ಬುದ್ಧಿ. ಇದಕ್ಕೂ ಕೂಡ ಸಾಕಷ್ಟು ಪುಣ್ಯ ಇದೆ, ಫಲ ಇದೆ. ಆದರೆ ಕೆಲವರು ಹೇಳೋದಿದೆ, ಶ್ರಾದ್ದ ಇದೆ, ಏನು ಮಾಡಬೇಕು? ನಾವು ಅನಾಥಾಶ್ರಮಕ್ಕೆ ಹೋಗಿ ಒಂದಿಷ್ಟು ಮಕ್ಕಳಿಗೆ ಕೊಟ್ಟು ಬರುತ್ತೇವೆ. ಮಕ್ಕಳಿಗೆ ಕೊಟ್ಟು ಬರುವುದು, ಯಾರೋ ಕಷ್ಟದಲ್ಲಿ ಅನಾಥರಾದಂತಹ ಮಕ್ಕಳಿಗೆ ಕೊಡೋದಾಗಲಿ, ಕೆಲವರು ಅಂಧ ಶಾಲೆ ಇರ್ತದೆ ಅಂಥದ್ದಕ್ಕೆ ಕೊಡೋದಾಗಲಿ, ಇದೆಲ್ಲವೂ ಕೂಡ ಧರ್ಮವೇ, ಇದೆಲ್ಲವೂ ಕೂಡ ಪುಣ್ಯ ಸಾಧನವೇ, ಸಂಶಯವೇ ಇಲ್ಲ. ಆದರೆ ದಾನ ಬೇರೆ, ಧರ್ಮ ಬೇರೆ. ಈ ದಾನವನ್ನು ಮಾಡಬೇಕಲ್ಲ, ದಾನ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಶಾಸ್ತ್ರೀಯ ಕ್ರಮ ಇದೆ. ಏನು ಕ್ರಮ ಇದೆ? ಶ್ರಾದ್ದವನ್ನು ಮಾಡಿದಾಗ ಬ್ರಾಹ್ಮಣಾರಾಧನೆ ಆಗಬೇಕು. ಅಲ್ಲಿ ಹೇಳ್ತಾರೆ, ವಸಿಷ್ಠ ವಾಮದೇವ ಸದೃಶಾಹ ಬ್ರಾಹ್ಮಣ. ನಾವು ಯಾರಿಗೆ ಕೊಡ್ತಾ ಇದ್ದೇವೆ ಅಂತಂದ್ರೆ ವಸಿಷ್ಠ ವಾಮದೇವ ಸದೃಶರಾಗಿರುವಂತಹ ಬ್ರಾಹ್ಮಣರಿಗೆ. ಯಾವುದನ್ನು ಸ್ವೀಕಾರ ಮಾಡಿದರೆ ಯಾರಿಗೆ ಪಾಪ ತಟ್ಟೋದಿಲ್ಲೋ, ಅದನ್ನೆಲ್ಲವನ್ನು ಸುಟ್ಟು ಹಾಕುವಂತಹ ಶಕ್ತಿ ಇದೆಯೋ, ಬ್ರಹ್ಮವರ್ಚಸ್ಸಿದೆಯೋ ಅಂಥವರಿಗೆ ಕೊಡಬೇಕು, ಶಾಸ್ತ್ರಜ್ಞರಿಗೆ ನೀಡಬೇಕು ಅಂತ. ಅದು ದಾನದ ಕ್ರಮ. ಹಾಗೆ ದಾನವನ್ನು ಮಾಡಬೇಕು. ಹೀಗಾಗಿ ಎರಡೂ ಕೂಡ ಶಾಸ್ತ್ರೀಯವೇ. ಇವತ್ತು ಜನರಿಗೆ ಗೊತ್ತಾಗದೇನೆ ಕೆಲವರು ಇದನ್ನು ಮಾತ್ರ ಪಾಲಿಸ್ತಾರೆ, ಕೆಲವರು ಅದನ್ನು ಮಾತ್ರ ಪಾಲಿಸ್ತಾರೆ. ಅಂದರೆ ಲೋಕೋಪಕಾರದ ಬುದ್ಧಿ ಮಾತ್ರ ಕೆಲವರಿಗಿರುತ್ತೆ, ದಾನದ ಕ್ರಮವನ್ನು ಅನುಸರಿಸೋದಿಲ್ಲ. ಇನ್ನು ಕೆಲವರು ದಾನವನ್ನು ಮಾತ್ರ ಮಾಡ್ತಾರೆ ಹೊರತಾಗಿ ಲೋಕೋಪಕಾರದ ದೃಷ್ಟಿ ಇರೋದಿಲ್ಲ. ಎರಡೂ ಕೂಡ ಬೇಕು, ಎರಡನ್ನೂ ಕೂಡ. ಇಷ್ಟ ಪೂರ್ತೆ ಅಂತ ಹೇಳಿದ್ದಾರೆ. ಯಜ್ಞಯಾಗಾದಿಗಳನ್ನೂ ಮಾಡಬೇಕು, ಇನ್ನು ಲೋಕೋಪಕಾರಕವಾದಂತಹ ಕರ್ಮಗಳನ್ನೂ ಮಾಡಬೇಕು. ಹೀಗಾಗಿ ಎರಡನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗಬೇಕು. ಈಗ ದಾನದ ಪ್ರಕ್ರಿಯೆ ನಡೀತಾ ಇದೆ. ದಾನದ ಪ್ರಕ್ರಿಯೆ ನಡೆಯುವಾಗ ನಂದಗೋಪ ಶಾಸ್ತ್ರಜ್ಞರಿಗೆ ದಾನವನ್ನು ಮಾಡಿದ್ದಂತೆ. ವಾದಿರಾಜರಂತಾರೆ, ಶಾಸ್ತ್ರಜ್ಞರಿಗೆ ಕೊಡೋದರ ಔಚಿತ್ಯ ಏನಿದೆ? ಇಲ್ಲ, ಶಾಸ್ತ್ರ ಹೇಳಿದೆ, ಆದ್ದರಿಂದ ಶಾಸ್ತ್ರಜ್ಞರಿಗೆ ಕೊಡಬೇಕು. ವೇದಗಳನ್ನು, ಪುರಾಣ ಇತಿಹಾಸಗಳನ್ನು ಬಲ್ಲವರಿಗೆ ನೀಡಿದರೆ ಆವಾಗ ಪರಮಾತ್ಮ ಅಲ್ಲಿ ಸ್ವೀಕಾರ ಮಾಡಿ ವಿಶಿಷ್ಟವಾದ ಫಲವನ್ನು ನೀಡುತ್ತಾನೆ. ಬ್ರಾಹ್ಮಣಾಧಿಷ್ಠಾನದಲ್ಲಿ ಇರುವಂತಹ ಪರಮಾತ್ಮ ವಿಶಿಷ್ಟವಾದ ಫಲವನ್ನು ನೀಡುತ್ತಾನೆ. ವಾದಿರಾಜರು ಚಮತ್ಕಾರದಿಂದ ಹೇಳ್ತಾರೆ, ನಂದಗೋಪ ಕೊಡುವಾಗ ಒಂದು ಉದ್ದೇಶನೇ ಬೇರೆ ಇತ್ತು ಅಂತ. ಏನು ಉದ್ದೇಶ ಇತ್ತು? ನಂದಗೋಪ ಕರಿತಾನಂತೆ, ಬನ್ನಿ ಬನ್ನಿ ಅಂತ. ಯಾರೆಲ್ಲ ಶಾಸ್ತ್ರಜ್ಞರಿದ್ದಾರೆ ಅವರನ್ನೆಲ್ಲ ಕರಿತಾನೆ, ಬನ್ನಿ ಅಂತ ಕರೆದು ಅವರಿಗೆಲ್ಲ ಸಾಕಷ್ಟು ಗೋದಾನ ಮಾಡ್ತಾನೆ, ಸುವರ್ಣ ದಾನ ಮಾಡ್ತಾನೆ, ಭೂದಾನ ಮಾಡ್ತಾನೆ. ಅನೇಕ ದಾನಗಳನ್ನು ಹೇಳಿದ್ದಾರೆ. ದಶದಾನಗಳು ಪ್ರಧಾನ. ಆ ದಾನಗಳನ್ನೆಲ್ಲವನ್ನೂ ಕೂಡ ಮಾಡ್ತಾನೆ, ಚೆನ್ನಾಗಿ ದಾನಗಳನ್ನೆಲ್ಲವನ್ನೂ ಕೂಡ ಮಾಡ್ತಾನೆ. ಈ ದಾನಗಳನ್ನೆಲ್ಲವನ್ನು ಯಾಕೆ ಅವರಿಗೆ ಮಾಡಿದ್ದಾನೆ ಅಂತಂದರೆ, ಇವನು ನಾಳೆ ನಂದಗೋಪ 4 ಜನರ ಮಧ್ಯದಲ್ಲಿದ್ದಾಗ ಈ ಬ್ರಾಹ್ಮಣರು ಶಾಸ್ತ್ರಜ್ಞರು, ಅವ್ರಿಗೆ ಗೊತ್ತಿದೆ ಇವನು ಯಾರು ಅಂತ. ನಂದಗೋಪ ಆಡಿಸಿ ಬೆಳೆಸ್ತಾ ಇರುವ ಹುಡುಗ ಯಾರು ಅವ್ರಿಗೆ ಗೊತ್ತು. ಯಾರು ಇವನು? ನಂದಗೋಪನ ಮಗನ? ಅಲ್ಲ, ವಸುದೇವನ ಮಗ. ವಸುದೇವನ ಮಗನ? ಅದೂ ಅಲ್ಲ. ಅವನು ಯಾರು? ಅವನು ನಾರಾಯಣ ಅನ್ನೋದು ಗೊತ್ತು. ನಂದಗೋಪನಿಗೆ ಹುಟ್ಟಿದವನೇ ಅಲ್ಲ, ವಸುದೇವನ ಮುಂದಲೂ ಪ್ರಕಟನಾದವನೇ ಹೊರತಾಗಿ ಅವನಿಗೂ ಹುಟ್ಟಿದವನಲ್ಲ. ಮತ್ತಿನ್ಯಾರು? ಹುಟ್ಟೇ ಇಲ್ಲದಿರುವಂತಹ ವ್ಯಕ್ತಿ ನಾರಾಯಣ ಇವನು ಅನ್ನುವ ಜ್ಞಾನ ಶಾಸ್ತ್ರಜ್ಞರಿಗಿದೆ. 4 ಜನರ ಮಧ್ಯದಲ್ಲಿ ಯಾರಾದರೂ ಯಾರು ಇವನು ಅಂತ ಕೇಳಿದಾಗ, ಇವ್ರು ನನ್ಗೆ ಗೊತ್ತಿಲ್ವ, ನಂದಗೋಪ ಕೃಷ್ಣನ ತಂದೆ ಇವನು ಅಂತ ಇನ್ನೊಬ್ರು ಯಾರೋ ಹೇಳ್ತಾರೆ.
ಕೃಷ್ಣನ ತಂದೆ ಅಂತ ಹೇಳಿದರೆ, ಸುಮ್ಮನೆ ಇರಪ್ಪ, ಕೃಷ್ಣನ ತಂದೆ ಅಲ್ಲ ಅವನು ಅಂತ 4 ಜನರ ಮಧ್ಯದಲ್ಲಿ ಈ ಶಾಸ್ತ್ರಜ್ಞರು ಹೇಳಬಾರದು ನೋಡಿ. ಅದಕ್ಕೆ ಅವರು ಹಾಗೆ ಹೇಳದೇನೆ ಸುಮ್ಮನೆ ಇರಬೇಕು ಅಂದ್ರೆ ಏನು ಮಾಡಬೇಕು? ಯಾರಾದರೂ ಗುಟ್ಟು ಗೊತ್ತಿದ್ದವರು ಅದನ್ನು ಬಯಲು ಮಾಡಬಾರದು ಅಂತಂದರೆ ಅವರ ಬಾಯಿ ಮುಚ್ಚಿಸ್ಬೇಕು. ಅವ್ರ ಬಾಯಿ ಮುಚ್ಚಿಸುವ ಕ್ರಮ ಏನು? ಬಾಯಿ ಮುಚ್ಚಬೇಕಂದ್ರೆ ಯಾರಿಗೂ ಬಾಯಿ ಹೊಲಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಾಯಿ ಮುಚ್ಚಿಸುವ ಕ್ರಮ ಏನು? ಸ್ವಲ್ಪ ಕೈ ಬಿಸಿ ಮಾಡಿದರೆ ಬಾಯಿ ಮುಚ್ಚತ್ತೆ ತಾನೆ. ಕೈ ಬಿಸಿ ಮಾಡಿದರೆ ಆವಾಗ ಯಾರ ಬಾಯಿ ತೆರೆಯೋದಿಲ್ಲ. ಇದು ಕ್ರಮ, ಲೋಕದಲ್ಲೆಲ್ಲ ಕ್ರಮ ಇವತ್ತಿಗೂ ಬೇಕಾದಷ್ಟಂಥದ್ದು ನಡೀತಾನೆ ಇದೆ. ಇದು ನಂದಗೋಪ ಹಾಗೆ ಮಾಡಿದ್ನಂತ. ಆವಾಗ ಏನು ಮಾಡಿದ? ಈ ಶಾಸ್ತ್ರಜ್ಞರಿಗೆ ಒಂದು ಸ್ವಲ್ಪ ಕೈ ಬಿಸಿ ಮಾಡಿದ್ನಂತ. ಅವರಿಗೆ ಗೋದಾನ ಮಾಡಿದ, ಸುವರ್ಣದಾನ ಮಾಡಿದ. ಆಯ್ತು ಬಿಡು, ಗೊತ್ತಾಯ್ತು, ನಾ ಏನು ಮಾತಾಡಲ್ಲ ಅಂತ ಅವರು ಸುಮ್ಮನೆ ಆಗ್ತಾರಂತೆ. ವಿಪ್ರ ಋಷಿ ದೇವ ಪಿತೃಬಂಧಿ ಸುಹೃಜ್ಜನೇಭ್ಯ ವಿತ್ತಾನ್ಯದಾತ್ಕಿಲ ಸುತುಷ್ಟ ಮನಸ್ಸನಂದ ಇತ್ಥಂ ಮತಿರ್ಮಮ ವಿಭೋ ಪಿತೃತಾಂ ಸ್ವಸಂಸ್ಥಾಂ ಉದ್ವೀಕ್ಷ ತಾನ್ ಪ್ರಹಸತೋಭಿಮುಖಿ ಚಿಕೀರ್ಷು. ನೋಡಿ ನಗ್ತಾರಲ್ಲ ಜನ, ಇವನ್ ನಂದಗೋಪ ಅಂತೆ, ಕೃಷ್ಣನ ತಂದೆ ಅಂತ ಇವನು ಅಂತ ಯಾರಾದ್ರೂ ತಮಾಷೆ ಮಾಡಿದರೆ, ಗೇಲಿ ಮಾಡಿದರೆ ಮಾಡಬಾರದು ನೋಡಿ. ಅದಕ್ಕೋಸ್ಕರ ಕೈ ಬಿಸಿ ಮಾಡೋದಕ್ಕೋಸ್ಕರ ಇವನು ದಾನಗಳನ್ನು ಮಾಡಿದ್ದಾನೆ. ಧ್ವಜ ಪ್ರಭೈರೂರ್ಧ್ವ ಮುಖೈರ್ಮಯೋಖೈ ಅಧೋ ಮುಖೈಸ್ತೋರಣ ಸಂಮಿತೈಶ್ಚ ವಿಭೂಷಿತಾದ್ಯೌ ವ್ರಜಭೂಶ್ಚ ಚಿತ್ರಧ್ವಜೈ ಸ್ಫುರತ್ತೋರಣ ಸಂಚಯೈಶ್ಚ. ಆಕಾಶ ಬೆಳಗುತ್ತಾ ಇದೆ, ಸೂರ್ಯ ಮೇಲೆದ್ದು ಬರ್ತಾ ಇದ್ದಾನೆ. ಸೂರ್ಯನ ಕಿರಣಗಳು ಮೇಲುಮುಖವಾಗಿ ಹರಿದು ಹೋಗ್ತವೆ, ಕೆಳಮುಖವಾಗಿ ಬರುತ್ತವೆ. ಅಂತರಿಕ್ಷದಲ್ಲಿ ಸೂರ್ಯ ಇರೋದು. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ. ಆ ಭುವರ್ಲೋಕವೇ ಅಂತರಿಕ್ಷ ಲೋಕ. ಅಂತರಿಕ್ಷ ಲೋಕದಲ್ಲಿ ಮೇರು ಪರ್ವತದ ಸುತ್ತಿನಲ್ಲಿ ಸೂರ್ಯನ ಸ್ಥಿತಿ. ಆದ್ದರಿಂದ ಸೂರ್ಯ ಅಲ್ಲಿದ್ದು ಅವನ ಕಿರಣಗಳನ್ನ ಮೇಲಕ್ಕೂ ಚೆಲ್ಲುತ್ತಾನೆ, ಕೆಳಕ್ಕೂ ಚೆಲ್ಲುತ್ತಾನೆ. ಆ ಮೇಲ್ಭಾಗದಲ್ಲಿ ಹೋಗಿರುವಂತಹ ಕಿರಣಗಳು ಅದು ಧ್ವಜದಂತೆ ಕಾಣಿಸ್ತಾ ಇವೆ. ಕೆಳಕ್ಕೆ ಹರಿಬಂದಿರುವಂತಹ ಕಿರಣಗಳು ಅದು ಪತಾಕಿಯಂತೆ ಕಾಣಿಸ್ತಾ ಇದೆ. ಧ್ವಜ ಅದು ಮೇಲೆ ಹಾರ್ತಾ ಇರ್ತದೆ. ಇನ್ನ ತೋರಣ ಹೇಗಿರುತ್ತೆ ಅಂತಂದ್ರೆ, ತೋರಣಗಳು ಕೆಳಮುಖವಾಗಿರ್ತದೆ. ಮನೆ ಅಂಗಳದಲ್ಲಿ ನಾವು ಮನೆ ಬಾಗಿಲಿಗೆ ತೋರಣವನ್ನು ಕಟ್ಟಿರುತ್ತೇವೆ. ತೋರಣ ಹೇಗಿರುತ್ತೆ? ಅದು ಕೆಳಮುಖವಾಗಿರುತ್ತೆ. ಈ ಕೆಳಮುಖವಾದ ಕಿರಣಗಳು ತೋರಣಗಳಂತೆ, ಮೇಲ್ಮುಖವಾದ ಕಿರಣಗಳು ಧ್ವಜಗಳಂತೆ ಕಾಣಿಸ್ತಾ ಇವೆ. ಈ ತೋರಣ, ಧ್ವಜ ಅದೆಲ್ಲವೂ ಕೂಡ ಅಲ್ಲಿಯೂ ಕಾಣಿಸ್ತಾ ಇದೆ, ಇಲ್ಲಿಯೂ ಕಾಣಿಸ್ತಾ ಇದೆ. ಇಲ್ಲಿ ಕೃಷ್ಣಾವತಾರದ ಸಂಭ್ರಮಾಚರಣೆಯಲ್ಲಿ ಗೋಕುಲದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅಲ್ಲಿ ಮನೆಗಳಿಗೆ ಅಲಂಕಾರವನ್ನು ಮಾಡಿದ್ದಾರೆ, ಧ್ವಜಗಳನ್ನು ಕಟ್ಟಿದ್ದಾರೆ, ತೋರಣಗಳನ್ನು, ಹಸಿರು ತೋರಣಗಳನ್ನು ಹಾಕಿದ್ದಾರೆ. ಹೊಸದಾದ ತೋರಣಗಳನ್ನು ನಾವು ನೋಡಬಹುದಾಗಿದೆ. ಅಲ್ಲಿ ಆಕಾಶದಲ್ಲಿಯೂ ಕೂಡ ಸೂರ್ಯನ ಕಿರಣಗಳು ಅದು ಧ್ವಜಗಳಂತೆ, ತೋರಣಗಳಂತೆ ಕಾಣಿಸ್ತಾ ಇದೆ. ಹೀಗಾಗಿ ಎರಡು, ಆಕಾಶವೂ ಅಲಂಕೃತವಾಗಿದೆ, ಭೂಮಿಯೂ ಅಲಂಕೃತವಾಗಿದೆ. ಭೂಮ್ಯಾಕಾಶಗಳ ಅಲಂಕಾರ ಕೃಷ್ಣಾವತಾರ ಹೇಗಿತ್ತು? ಭೂಮ್ಯಾಕಾಶಗಳನ್ನು ಅಲಂಕರಿಸ್ತಾ ಇತ್ತು. ಎಷ್ಟು ಸೊಗಸಾದಂತಹ ಪರಿಸರ! ಆ ರೀತಿಯಲ್ಲಿ ಕೃಷ್ಣಾವತಾರ ಶೋಭಿಸ್ತಾ ಇದೆ. ಗೊಲ್ಲರೆಲ್ಲರೂ ಕೂಡ ಗೋಗಳನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಮನೆಗಳಿಗೆ ಅಲಂಕಾರ, ಅಂಗಳಗಳಲ್ಲಿ ಅಲಂಕಾರ, ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿದ್ದಾರೆ. ಮನೆಯ ಬಾಗಿಲಿಗೆಲ್ಲ ದೊಡ್ಡ ದೊಡ್ಡ ತೋರಣಗಳನ್ನು ಕಟ್ಟಿದ್ದಾರೆ. ಇಷ್ಟೆಲ್ಲ ಅಲ್ಲದೇನೆ ತಮ್ಮ ಮನೆಯ ಹಸುಗಳಿಗೆಲ್ಲ ಅಲಂಕಾರ ಮಾಡಿದ್ದಾರಂತೆ. ಪ್ರತಿಯೊಬ್ಬರೂ ಕೂಡ, ಇಡೀ ಗೋಕುಲದ ಪ್ರತಿಯೊಬ್ಬರೂ ಕೂಡ ಗೋಗಳಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಯಾಕೆ ಅಲಂಕಾರ ಮಾಡ್ತಾ ಇದ್ದಾರೆ? ಸಪಾಲಯಿಷ್ಯನ್ ಸದಯಾವಲೋಕೈಹಿ ಇಮಾನ್ ಕೃತಾರ್ಥಾನ್ ರಚಯಿಷ್ಯತೀತಿ ಹೃದೇವ ವತ್ಸ ವ್ರಜ ಗೋವೃಷಾದೀನ್ ಅಲಂ ಪ್ರಚಕ್ರುಸ್ಸಹ ಇದ್ರ ತೈಲೈಹಿ. ಅದಕ್ಕೆ ಚೆನ್ನಾಗಿ ಅಲಂಕಾರ ಗೋಗಳಿಗೆಲ್ಲ. ಹೇಗೆ ಅರಿಶಿಣ ಹಚ್ತಾರೆ, ಎಣ್ಣೆ ಹಚ್ತಾರೆ, ಚೆನ್ನಾಗಿ ಅಲಂಕಾರಗಳನ್ನು ಮಾಡ್ತಾರೆ. ಹೀಗೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿದ್ದಾರೆ, ಕೊಂಬುಗಳನ್ನೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಯಾಕೆ ಅಲಂಕಾರ ಅಂದರೆ, ಕೃಷ್ಣ ಬಂದಿದ್ದಾನೆ ನೋಡಿ. ಏನು ಕೃಷ್ಣ ಬರೋದಕ್ಕೂ ಗೋಗಳಿಗೆ ಅಲಂಕಾರ ಮಾಡೋದಕ್ಕೆ ಏನು ಸಂಬಂಧ? ಕೃಷ್ಣ ಅವನು ಬೆಳೀತಾನೆ, ಅವನು ಗೋಪಾಲನಾಗ್ತಾನೆ.
ಗೋಪಾಲನಾದಾಗ ಅವನ ದಯಾದೃಷ್ಟಿ ಈ ಗೋಗಳ ಮೇಲೆ ಬೀಳುತ್ತದೆ. ಈ ಗೋಗಳು ಇದೆಲ್ಲವೂ ಕೂಡ ಸಮೃದ್ಧವಾಗಿ ಬೆಳೀತವೆ ಅಂತ ಹೇಳಿ ಯಾವ ಗೋಗಳ ಮೇಲೆ ಕೃಷ್ಣನ ದೃಷ್ಟಿ ಬೀಳಲಿಕ್ಕಿದೆ ಅಂಥ ಗೋವುಗಳನ್ನು ಹಾಗೆ ಇಟ್ಟರೆ ಕೃಷ್ಣನಿಗೆ ಬೇಜಾರಾಗೋದಿಲ್ವ? ಕೃಷ್ಣ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವನ ದೃಷ್ಟಿಯಲ್ಲಿ ಬೀಳಬೇಕು ಅಂತಂದರೆ ಆ ಗೋಗಳು ಅಲಂಕೃತವಾಗಿ ಚೆನ್ನಾಗಿ ಕಾಣಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಕನ್ಯಾ ದಾನ ಮಾಡುವಾಗ ಚೆನ್ನಾಗಿ ಅಲಂಕಾರ ಮಾಡಿ ಕನ್ಯೆಯನ್ನು ಕೊಡ್ತಾರೆ, ಒಪ್ಪಿಸ್ತಾರೆ. ನೋಡಪ್ಪ ನೀನು ನೋಡ್ಕೋ, ಚೆನ್ನಾಗಿ ಅಲಂಕಾರ ಮಾಡಿ ಕನ್ಯೆಯನ್ನು ನೀಡೋದು. ಹಾಗೆ ಇಲ್ಲಿ ಗೋಗಳನ್ನು ಚೆನ್ನಾಗಿ ಅಲಂಕರಿಸಿ ಕೃಷ್ಣನ ದಯಾದೃಷ್ಟಿ ಬೀಳುವಂತೆ ಆ ಗೋಕುಲದ ಜನರು ಮಾಡ್ತಾ ಇದ್ದಾರೆ. ಇತ್ತಂ ತ್ವಮತ್ರ ಶಿಶುಭಾವಮುಪೇತ್ಯ ಸಾಕಮಸ್ಮಾಭಿರೀಶ ವಿಹರೇತಿ ವದನ್ನಿವಾಸ್ಮೈ ದಧ್ನಾಘೃತೇನ ಪಯಸಾ ನವನೀತ ಜಾತೈ ಸ್ನಿಗ್ಧಸ್ತ ದೈತ್ಯ ವಿಜಹಾರ ಕುಮಾರವರ್ಗ. ಕೃಷ್ಣಾವತಾರ ಆಗಿದೆ. ಊರಿನವರೆಲ್ಲ ಸಂಭ್ರಮಾಚರಣೆ ಮಾಡ್ತಾರೆ. ಹೆಂಗಸರೆಲ್ಲ ಮನೆ ಅಂಗಳದಲ್ಲಿ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕ್ತಾರೆ, ತೋರಣಗಳನ್ನು ಕಟ್ತಾರೆ. ಪುರುಷರೆಲ್ಲರೂ ಕೂಡ ಹಸುಗಳಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಹುಡುಗರು ಏನು ಮಾಡಬೇಕು? ಹುಡುಗರು ಚೆಲ್ಲಾಟ ಆಡ್ತಾ ಇದ್ದಾರೆ. ಏನು ಮಾಡ್ತಾರೆ? ಹಾಲು, ಮೊಸರು, ಬೆಣ್ಣೆ ಅದನ್ನು ಚೆಲ್ಲೋದು, ಒಬ್ಬರಿಗೊಬ್ಬರು ಎರಚೋದು ಆಡ್ತಾ ಇದ್ದಾರಂತ. ಯಾರು ಬೈಲಿಲ್ವಾ ಅಂತ ಕೇಳಿದ್ರಂತ. ದೊಡ್ಡವರು ಯಾರು ಬೈಲಿಲ್ವಾ? ಇವರು ಮಾಡುವಂತಹ ಈ ತುಂಟಾಟಗಳಿಗೆ, ಮಕ್ಕಳು ಮಾಡುವ ತುಂಟಾಟಕ್ಕೆ ಯಾರು ಬೈಲಿಲ್ವಾ ಅಂತಂದ್ರೆ ಅವರು ಸಂತೋಷದಲ್ಲಿ ಅವರು ಕೂಡ ಸೇರ್ತಾರಂತ. ಯಾಕೆ? ಕೃಷ್ಣಾವತಾರ ಆಗಿದೆ. ಕೃಷ್ಣಾವತಾರದ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಹಾಲು, ಮೊಸರು, ಬೆಣ್ಣೆಗಳನ್ನು ಚೆಲ್ಲುತ್ತಾ ಇದ್ದಾರೆ, ಪರಸ್ಪರವಾಗಿ ಎರಚಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ಯಾಕೆ? ಕೃಷ್ಣ ನೀನು ಬಾ, ನಮ್ಮ ಜೊತೆಯಲ್ಲಿ ಬಾ. ಆ ಆಕರ್ಷಣೆ, ಮಕ್ಕಳು ಆ ಸಣ್ಣ ಮಕ್ಕಳನ್ನು ನೋಡಿದ ತಕ್ಷಣ ಈ ಮಕ್ಕಳಿಗೆ ಸೆಳೆತಾ ಇರುತ್ತೆ. ಹಾಗೆ ಬಾ, ನಮ್ಮ ಜೊತೆ ನೀನು ಆಟ ಆಡ್ಲಿಕ್ಕೆ ಬರಬೇಕು ಅಂತ ಕರೆಯುವಂತೆ, ಹಾಲು, ಮೊಸರು, ಬೆಣ್ಣೆಗಳ ಆಟಗಳನ್ನು ನೀವು ಸೇರಿ ಆಡೋಣ ಅಂತ ಅನ್ನೋ ಸೂಚನೆಯನ್ನು ನೀಡುವಂತೆ ಈ ಮಕ್ಕಳು ಪರಸ್ಪರವಾಗಿ ಹಾಲು, ಮೊಸರು, ಬೆಣ್ಣೆಗಳನ್ನು ಎರಚಿ ಆಟ ಆಡ್ತಾ ಇದ್ದಾರೆ. ವಿಧೋ ಪ್ರಶಾಂತೇಭ್ಯುದಿತೆ ಜನೋಯಂ ಅಭುಂಕ್ತ ಭೋಗಾನ್ ಪುನರುಷ್ಣಭಾನೌ ಕರೋತಿ ಧರ್ಮಾಶ್ಚಕಿತಸ್ತಥಾ ತತ್ ಬಿಭೇತಿ ಸರ್ವಃ ಪರುಷಾನ್ನ ಶಾಂತಾತ್. ಚಂದ್ರೋದಯ, ಸೂರ್ಯೋದಯ, ರಾತ್ರಿ ಹಗಲುಗಳು ನೋಡಿ. ಹಗಲು ಸೂರ್ಯೋದಯ ಆಯಿತು, ಸೂರ್ಯ ಬೆಳಗುತ್ತಾ ಇದ್ದಾನೆ, ಪ್ರಖರವಾದ ತನ್ನ ಕಿರಣಗಳನ್ನು ಎಲ್ಲ ಕಡೆ ಚೆಲ್ಲುತ್ತಾ ಇದ್ದಾನೆ. ಸೂರ್ಯನ ಬೆಳಕು ಚೆಲ್ಲುತ್ತಾ ಇದ್ದಂತೆ ಆ ಸೂರ್ಯನ ತಾಪ ಜಾಸ್ತಿ ಆಗ್ತಾ ಇದ್ದಂತೆಯೇ ಸೂರ್ಯ ಬರ್ತಾ ಇದ್ದಾನೆ ಅಂತಂದ್ರೆ ಜನ ಎಲ್ಲ ಹೇಳ್ತಾರೆ. ಬಂದಿದ್ದಾನೆ ಅಂದರೆ ಕೆಲಸಗಳೆಲ್ಲ ಆರಂಭ ಆಗ್ತವೆ. ಅವನು ಮೇಲೆ 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 ಬರ್ತಾ ಇದ್ದಾನೆ ಅಂತಂದರೆ ಕೆಲಸಗಳೆಲ್ಲವೂ ಕೂಡ ಇನ್ನಷ್ಟು ತ್ವರಿತಗತಿಯಲ್ಲಿ ಹೋಗ್ತವೆ. ಅದೇ ಚಂದ್ರೋದಯ ಆಯಿತು ಅಂತಂದರೆ, ರಾತ್ರಿ ಹೊತ್ತಾಯಿತು ಅಂದರೆ ಎಲ್ಲ ತಮ್ಮ ವ್ಯಾಪಾರಗಳನ್ನೆಲ್ಲ ಕ್ರಮವಾಗಿ ನಿಲ್ಲಿಸಿ ಶಾಂತವಾಗಿ ನಿದ್ರೆಗೆ ಹೋಗ್ತಾರೆ ಎಲ್ಲರೂ ಕೂಡ. ನೋಡಿ, ಜಗತ್ತಿನ ಕ್ರಮವೇ ಹಾಗೆ. ಜಗತ್ತಿನ ಕ್ರಮವೇ ಹಾಗೆ. ನಮ್ಮನ್ನು ನೋಡುವವರು ಹೇಗಿದ್ದಾರೆ ಅದನ್ನು ಅನುಸರಿಸಿಕೊಂಡೇ ನಮ್ಮ ಪ್ರವೃತ್ತಿ ಯಾವತ್ತಿಗೂ ಕೂಡ. ನಮ್ಮ ಮೇಲಿನ ಮೇಲಧಿಕಾರಿಗಳು ಅವರು ಸ್ವಲ್ಪ ಖಡಕ್ಕಾಗಿದ್ದಾರೆ ಅಂತಂದರೆ ಹೆದರಿಕೊಂಡು ಭಾರಿ ಪ್ರವೃತ್ತಿ ಇರುತ್ತೆ, ಭಾರಿ ಕೆಲಸಗಳನ್ನು ಮಾಡ್ತೇವೆ. ಇಲ್ಲ ಮೇಲಧಿಕಾರಿಗಳು ತುಂಬ ಸೌಮ್ಯವಾಗಿದ್ದಾರೆ ಅಂತಂದರೆ ಆವಾಗ ಏನು ಮಾಡ್ತೇವೆ ಅಂದರೆ ನಾವು ಸೋಂಬೇರಿತನವನ್ನೇ ಮಾಡ್ತೇವೆ. ಅದರಲ್ಲಿ ಕೆಲಸವೂ ಕೂಡ ನಿಧಾನಕ್ಕೆ ಆಗುತ್ತೆ, ಸೋಂಬೇರಿತನವೇ ಇರುತ್ತೆ. ಲೋಕದ ಕ್ರಮವೇ ಹಾಗೆ. ಅದು ನಾವು ಪ್ರಕೃತಿಯಲ್ಲೂ ಕೂಡ ಅದನ್ನು ನಾವು ನೋಡಬಹುದಾಗಿದೆ. ಸೂರ್ಯ ಚಂದ್ರರ ಗತಿಯಂತೆ ಮನುಷ್ಯರು ಮಾತ್ರ ಅಂತಲ್ಲ, ಇಡೀ ಪ್ರಾಣಿ ಸಂಕುಲವೇ ಆಗಿದೆ. ಪಕ್ಷಿಗಳು ಸೂರ್ಯೋದಯ ಆಗತ್ತೆ ಅಂದರೆ ಅದರ ಮೊದಲೇ ಎದ್ದು ಚಿಲಿಪಿಲಿ 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 ಆರಂಭ ಆಯಿತು. ಸೂರ್ಯಾಸ್ತ ಆಯಿತು, ಅಲ್ಲಿಗೆ ತಮ್ಮ ಚಿಲಿಪಿಲಿಯನ್ನೆಲ್ಲವನ್ನು ಮುಗಿಸಿ ಮತ್ತೆ ಶಾಂತ. ಯಾವುದು ಶಬ್ದ ಇಲ್ಲ, ಸಂಚಾರ ಇಲ್ಲ, ಆಹಾರ ಇಲ್ಲ, ಮತ್ತೊಂದಿಲ್ಲ, ಅದ್ಯಾವುದೂ ಕೂಡ ಇಲ್ಲ. ಇನ್ನು ಪ್ರಾಣಿಗಳು ಕೂಡ ಅಷ್ಟೇ, ಮನುಷ್ಯನೂ ಅಷ್ಟೇ. ಹೀಗೆ ಇಡೀ ಪ್ರಾಣಿ ಸಂಕುಲ ಎಲ್ಲವೂ ಕೂಡ ಅದು ಮೇಲಧಿಕಾರಿಗಳ ದೃಷ್ಟಿಯಂತೆ, ಮೇಲಧಿಕಾರಿಯ ವ್ಯಕ್ತಿತ್ವವನ್ನು ಅನುಸರಿಸಿಕೊಂಡು ಇದೆಲ್ಲವೂ ಕೂಡ ಇದೆ. ವಿಧೌ ಪ್ರಶಾಂತೆ
ಪ್ರಶಾಂತೇ ವಿಧೌ ಅಭ್ಯುದಿತೆ. ಶಾಂತನಾಗಿರುವ ಚಂದ್ರ ಬೆಳಗಿದ ಅಂತಂದ್ರೆ ಜನೋಯಂ ಅಭುಂಕ್ತ ಭೋಗಾನ್, ಜನರು ಭೋಗಗಳನ್ನು ಊಟ ಮಾಡಿ ಮಲಗಿ ಬಿಡುತ್ತಾರೆ. ಅದೇ ಉಷ್ಣಭಾನು ಉದಿತೆ, ಸೂರ್ಯೋದಯ ಆಯಿತು ಅಂತಂದ್ರೆ ಚಕಿತ ಧರ್ಮಾನ್ ಕರೋತಿ, ಹೆದರಿಕೊಂಡು ಧರ್ಮಾಚರಣೆ ಮಾಡ್ತಾರೆ. ಇದು ಲೋಕದ ನೀತಿ.